ದೇಶದಲ್ಲಿ ಭಾರತೀಯರು ಬದುಕುವುದಕ್ಕೆ ಬಿಡಿ, ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳಬೇಡಿ. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರ ನಾವ್ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರಬೇಡಿ. ನೀವು ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ಹಿಂಗಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೇಶದಲ್ಲಿ ಭಾರತೀಯರು ಬದುಕೋದಕ್ಕೆ ಬಿಡಿ, ನೀವು ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳಬೇಡಿ. ಡಿಕೆ ಸುರೇಶ್ ಅವರು ಆಡಿರೋ ಮಾತಿದು. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ನೀಡಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರವಾಗಿ ನಾವು ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಭಾರತೀಯರನ್ನ ಭಾರತವನ್ನ ಯಾರು ವಿರೋಧಿಸ್ತಾರೆ ಅವರ ಪರವಾಗಿ ಅವರ ವಿರೋಧವನ್ನ ನಾವ್ಯಾರು ಅವ್ರ ಪರವಾಗಿ ಇಲ್ಲ. ಆದ್ರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಧರ್ಮದ ವಿಚಾರವನ್ನ, ಬಸವಣ್ಣವರ ನಾಯಕತ್ವವನ್ನ ನೀವೇನ್ ಹೇಳ್ತೀರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನ್ ಹೇಳ್ತೀರಿ, ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನ್ ಹೇಳ್ತೀರಿ, ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ದೇಶದಲ್ಲಿ ಭಾರತೀಯರು ಬದುಕುವುದಕ್ಕೆ ಬಿಡಿ, ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳಬೇಡಿ. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರ ನಾವ್ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರಬೇಡಿ. ನೀವು ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ಹಿಂಗಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೇಶದಲ್ಲಿ ಭಾರತೀಯರು ಬದುಕೋದಕ್ಕೆ ಬಿಡಿ, ನೀವು ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳಬೇಡಿ. ಡಿಕೆ ಸುರೇಶ್ ಅವರು ಆಡಿರೋ ಮಾತಿದು. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ನೀಡಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರವಾಗಿ ನಾವು ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಭಾರತವನ್ನ ಯಾರು ವಿರೋಧಿಸ್ತಾರೆ ಅವರ ಪರವಾಗಿ ಅವರ ವಿರೋಧವನ್ನ ನಾವ್ಯಾರು ಅವ್ರ ಪರವಾಗಿ ಇಲ್ಲ. ಆದ್ರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಧರ್ಮದ ವಿಚಾರವನ್ನ, ಬಸವಣ್ಣವರ ನಾಯಕತ್ವವನ್ನ ನೀವೇನ್ ಹೇಳ್ತೀರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನ್ ಹೇಳ್ತೀರಿ, ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನ್ ಹೇಳ್ತೀರಿ, ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ದೇಶದಲ್ಲಿ ಭಾರತೀಯರು ಬದುಕುವುದಕ್ಕೆ ಬಿಡಿ, ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳಬೇಡಿ. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರ ನಾವ್ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರಬೇಡಿ. ನೀವು ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ಹಿಂಗಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೇಶದಲ್ಲಿ ಭಾರತೀಯರು ಬದುಕೋದಕ್ಕೆ ಬಿಡಿ, ನೀವು ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳಬೇಡಿ. ಡಿಕೆ ಸುರೇಶ್ ಅವರು ಆಡಿರೋ ಮಾತಿದು. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ನೀಡಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರವಾಗಿ ನಾವು ಯಾರೂ ಇಲ್ಲ.
ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಭಾರತೀಯರನ್ನ ಭಾರತವನ್ನ ಯಾರು ವಿರೋಧಿಸ್ತಾರೆ ಅವರ ಪರವಾಗಿ ಅವರ ವಿರೋಧವನ್ನ ನಾವ್ಯಾರು ಅವ್ರ ಪರವಾಗಿ ಇಲ್ಲ. ಆದ್ರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಧರ್ಮದ ವಿಚಾರವನ್ನ, ಬಸವಣ್ಣವರ ನಾಯಕತ್ವವನ್ನ ನೀವೇನ್ ಹೇಳ್ತೀರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನ್ ಹೇಳ್ತೀರಿ, ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನ್ ಹೇಳ್ತೀರಿ, ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ದೇಶದಲ್ಲಿ ಭಾರತೀಯರು ಬದುಕುವುದಕ್ಕೆ ಬಿಡಿ, ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳಬೇಡಿ. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರ ನಾವ್ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರಬೇಡಿ. ನೀವು ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ಹಿಂಗಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೇಶದಲ್ಲಿ ಭಾರತೀಯರು ಬದುಕೋದಕ್ಕೆ ಬಿಡಿ, ನೀವು ರಾಜ್ಯಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳಬೇಡಿ. ಡಿಕೆ ಸುರೇಶ್ ಅವರು ಆಡಿರೋ ಮಾತಿದು. ಬಿಜೆಪಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನು ನೀಡಿದ್ದಾರೆ. ಭಾರತವನ್ನ ವಿರೋಧಿಸುವವರ ಪರವಾಗಿ ನಾವು ಯಾರೂ ಇಲ್ಲ. ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೋಮುವಾದವನ್ನ ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಭಾರತವನ್ನ ಯಾರು ವಿರೋಧಿಸ್ತಾರೆ ಅವರ ಪರವಾಗಿ ಅವರ ವಿರೋಧವನ್ನ ನಾವ್ಯಾರು ಅವ್ರ ಪರವಾಗಿ ಇಲ್ಲ. ಆದ್ರೆ ನೀವು ಪದೇ ಪದೇ ಒಕ್ಕೂಟ ವ್ಯವಸ್ಥೆಗೆ ಮತ್ತು ನಮ್ಮ ಧರ್ಮದ ವಿಚಾರವನ್ನ, ಬಸವಣ್ಣವರ ನಾಯಕತ್ವವನ್ನ ನೀವೇನ್ ಹೇಳ್ತೀರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಂತ ಏನ್ ಹೇಳ್ತೀರಿ, ನಾವು ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಏನ್ ಹೇಳ್ತೀರಿ, ಅದಕ್ಕೆ ಭದ್ರಾಗಿ ನಾವು ನಡೆಯತಕ್ಕಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ